ಯಕ್ಷಗಾನ ನೋಡಿ ನಾವು ಯೂಟ್ಯೂಬಲ್ಲಿ ಬಿಡ್ತೀವಿ. ತುಂಬ ಚೆನ್ನಾಗಿದೆ ಯಕ್ಷಗಾನ. ಫುಲ್ ನೋಡಿ, ಫುಲ್ ಮುಗಿಯೋವರೆಗೂ ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಯಕ್ಷಗಾನ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ಇವಾಗ ಇದು ದಕ್ಷಯಜ್ಞ ಅಂತ. ದಕ್ಷಯಜ್ಞೆ ಅಂದರೆ ದಾಕ್ಷಾಯಣಿ ಇರ್ತಾಳಲ್ಲ, ಅವಳು ಅಪ್ಪನ ಯಾಗಕ್ಕೆ ಹೋಗ್ಬೇಕಂತ ಹೋಗ್ತಾಳೆ. ದಕ್ಷನಿಗೆ ಮತ್ತು ಈಶ್ವರಂಗೆ ಸಿಟ್ಟು ಬಂದಿರುತ್ತೆ. ಅವರು ಮಧ್ಯೆ ವೈಮನಸ್ಸಾಗಿರುತ್ತೆ. ಅವನ ಅಳಿಯನೇ, ದಕ್ಷನ ಅಳಿಯ ಈಶ್ವರ. ಆದ್ದರಿಂದ ಈಶ್ವರ ಹೋಗೋದು ಬೇಡ ಅಂದರೂ ಇವ್ರು ಹೋಗ್ತಾರೆ. ಅಲ್ಲಿ ಅವನು ಅವಾಯ್ಡ್ ಮಾಡ್ತಾನೆ ಮತ್ತು ಪ್ಲಸ್ ಅವನಿಗೆ ಸಿಟ್ಟು ತರಿಸ್ತಾನೆ. ಸೊ ಅದಕ್ಕೋಸ್ಕರ ದಾಕ್ಷಾಯಣಿ ಅಲ್ಲೇ ಅವಳು ದೇಹಾಗ್ನಿಯಿಂದ ಅವಳು ಸುಟ್ಟು ಭಸ್ಮ ಆಗ್ತಾಳೆ. ಆವಾಗ ವೀರಭದ್ರ ಹುಡ್ಕೊಳ್ತಾನೆ. ಈಶ್ವರನ ಕ್ರೋಧದಿಂದ ಅವನ ಜಟೆನ ನೆಲಕ್ಕೆ ಅಪ್ಪಿಳಿಸಿದಾಗ ವೀರಭದ್ರ ಹುಡ್ಕೊಳ್ತಾನೆ. ಅವನು ಹೋಗಿ ದಕ್ಷನ್ ತಲೆ ಕಡಿಯೋ ಸನ್ನಿವೇಶ. ಸೊ ಇದು ಓವರಲ್ಲಿ ಎಷ್ಟು ಮಿನಿಟ್ಸ್ ಆಗುತ್ತೆ? 1 ಅವರ್ ಇದೆ. 1 ಅವರು? ಹಾಂ, 1 ಅವರ್ ಕಂಟಿನ್ಯೂ 1 ಅವರ್. ಸೂಪರ್. ವೇಟ್ ಇದೆ ಸರ್ ತಲೆ ಮೇಲೆ ಹಾಕೊಂಡಿರೋದು? ಟೋಟಲಿ ಒಂದು 12 to 13 kgs. 13 kgs. ಸೂಪರ್. ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು 13 years. 13 ಇಯರ್ಸಿಂದ. ಓಕೆ ಸರ್, ಇದ್ರ ಯಕ್ಷಗಾನ ಹಿಸ್ಟ್ರಿ ಏನು? ಬೇಸಿಕ್ಲಿ ಇದು ಮಹಾಭಾರತ, ರಾಮಾಯಣ, ಭಾಗವತ ಪುರಾಣ ಅದ್ರ ಮೇಲೆಲ್ಲ ಬರುತ್ತೆ. ಓಕೆ. ಅಂದರೆ ಅದರದ್ದು ಒಂದೊಂದು ಸೀಕ್ವೆನ್ಸನ್ನು ಹಿಡ್ಕೊಂಡು ನಾವು ಮಹಾಭಾರತ ಆಮೇಲೆ ಅದರಲ್ಲೊಂದು ನಾವು ಒಂದು ಪಾರ್ಟನ್ನು ಹಿಡ್ಕೊಂಡು ಪರ್ಫಾರ್ಮ್ ಮಾಡೋದು. ಓಕೆ. ಅದು ಬೇಸಿಕಲಿ ಅಂದರೆ ನಾವು ಊರ ಕಡೆ ಏನಾದರೂ ಮನೇಲಿ ಪ್ರಾಬ್ಲಮ್ ಇದ್ದರೆ ದೇವರಿಗೆ ಬೇಡ್ಕೊಳ್ತೀವಿ. ಅಂದರೆ ನಮಗೆ ಇಂಥದ್ದು ಸರಿ ಮಾಡಿ ಕೊಟ್ಟರೆ ನಾವು ಬೆಳಕಿನ ಸೇವೆ ಕೊಡ್ತೇವೆ ಅಂತ. ಆವಾಗ ಇದನ್ನು ಪರ್ಫಾರ್ಮ್ ಮಾಡ್ತಾರೆ. 6 months ಕಂಟಿನ್ಯೂ ಆಗಿ ನಡೆಯುತ್ತೆ. ಡೈಲಿ ಒಂದೊಂದು ಪ್ಲೇಸಲ್ಲಿ ಕಂಟಿನ್ಯೂ 6 months ಮಾಡೋದು? ಹಾಂ, 6 months ಮಾಡ್ತಾರೆ. ನವಂಬರಿಂದ ಮೇ. ಅಂದರೆ ಇದು ಸೀಸನ್ ಇದು? ಹಾಂ, ಸೀಸನ್. ಇವಾಗ ಸೀಸನ್. ಓಕೆ. ಏನಕ್ಕೆ ಬರೀ 6 months? ಅಂದರೆ ನೆಕ್ಸ್ಟ್ ಮಳೆಗಾಲ ಶುರು ಆಗುತ್ತಲ್ಲ, ಅಂದರೆ ಇದು ಓಪನ್ ಪ್ಲೇಸಲ್ಲಿ ಆಗಿರೋದ್ರಿಂದ ಮಳೆ ಬಂದು ಪ್ರಾಬ್ಲಮ್ ಆಗುತ್ತೆ. ಓಕೆ. ಬೇಸಿಗೆಗಾಲಲ್ಲಿ ಮಾಡೋದು ನೀವು? ಹಾಂ, ಬೇಸಿಗೆ. ಓಕೆ ಓಕೆ. ಕೇಳು ಬಿನ್ನಪವ ಯೋಮಕೇಶನೆ ಕೇಳು ಬಿನ್ನಪವ ಸದಾ ಶಿವನೇ ಬೇಳುವೆನು ಎನ್ನ ಮನದಿರುವ ಸದಾ ಶಿವನೇ ಬೇಳುವೆನು ಎನ್ನ ಮನದಿರುವ
ವೃಂದವೆದ್ದಿದಿರಾಗಿ ಭಯದಲ್ಲಿ ವೃಂದವೆದ್ದಿದಿರಾಗಿ ಭಯ ಯಾವ ದೇಶದ ತೊರೆಯಿದ್ದ ಯಾವ ದೇಶದ ತೊರೆಯಿದ್ದ ಯಾವ ದೇಶದ ಯಾವ ದೇಶದ ತೊರೆಯಿದ್ದ 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 ಎಂದು ಭಾವಶುತ ನೋಡಿರಿ ದ್ವಿಜರು ಪೋಪುದನು ನೋಡಿರಿ ದ್ವಿಜರು ಪೋಪುದನು ನೋಡಿರಿ 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 ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ 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 ಸಾಧಿಸುವರು ಹಗೆತನವ ನಮ್ಮೊಳಗೆ ಸಾಧಿಸುವರು ಹಗೆತನವ 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 ನಮ್ಮೊಳಗೆ ಹೋದರೆ ಅವಮಾನ ಅದು ಕಡೆಗೆ ಹೋದರೆ ಅವಮಾನ ತಪ್ಪದು ಕಡೆಗೆ ದಿವಸ ನಾನು ಉಳಿದಿರುವ ಸಭೆಗೆ ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು ಸ್ವಾಹ ಯಾಗದ ಸಭಗ ದೀಕ್ಷಿಸಿಗೆ ನಿರತೆ ಸ್ವಾಹ ವರುಣಾಯ ಸ್ವಾಹ ವಾಯುವೆ ಸ್ವಾಹ ಕುಬೇರಾಯ ಸ್ವಾಹ ಈಶಾಯ ಸ್ವಾಹ ಏತಕ್ಕೆ ಬಂದೆನು ನಾನೇ ಪಾದಕ್ಕೆ ಮಾಡುವ ಯಜ್ಞದ ಏತಕ್ಕೆ ಬಂದೆನು ನಾನೇ ಪಾದಕ್ಕೆ ಮಾಡುವ ಯಜ್ಞದ ರೀತಿಯ ಬಂದರಿಯದ ಬಂದಿದ್ದರನಾದುದೆಲ್ಲ ರೀತಿಯ ಬಂದರಿಯದೆ ಬಂದಿದ್ದರನಾದುದೆಲ್ಲ ಪತಿಗಳಿಗೆ ದ್ರೈಲೋಕದಿ ಕ್ರತುವಿನ ಭಾಗವ ಕೊಡದಿಯ ಪತಿಗಳಿಗೆ ತ್ರೈಲೋಕದಿ ಕ್ರತುವಿನ ಭಾಗವ ಕೊಡದಿಯ ಕ್ರತುವಿನ ಭಾಗವ ಕೊಡದಿಯ ಮತಿಯುತ್ತರ್ಯಾರಿ ಬುದ್ಧಿಯು ಪಿತಗೇತಕ್ಕೆ ಬಂತು ಮತಿಯುತ್ತರ್ಯಾರಿ ಬುದ್ಧಿಯು ಪಿತಗೇತಕ್ಕೆ ಬಂತು ಪಿತಗೇತಕ್ಕೆ ಬಂತು ಏತಕ್ಕೆ ಬಂದೆನು ನಾಡಿ ಆತಕ್ಕೆ ಮಾಡುವ ಯಜ್ಞದ ನಕ್ಕನ ಭಗ ಭೃಗುಪುರೀಶ್ವರ ನಕ್ಕನ ಭಗ ಭೃಗುಪುರೀಶ್ವರ
ಸನಕ ಮುನಿಗಳು ಸುರರು ಕಿರುನಗೆ ಸೂಸಲೈಕ್ಷಣ ಉಕ್ಕಿದ ಉಕ್ಕಿಡಿ ಗಂಗಳಲ್ಲಿ ಪ್ರಳಯಾರ್ಕ ಶಿವನೋಸ್ಮರಿಸಿ ನಾಡಿ ಸುರರ್ಕರದು ರೋಷದಿ ತಮ್ಮನೆಗೆ ನುಡಿದಳ ಬಿದಾಕ್ಷ ನಿಜಾಂಗದಿ ಧರಿಸಿ ಎನ್ನುತ್ತ ಯೋಗಾಗ್ನಿಯಲಿ ಪಾವಕನನು ನಿಜಾಂಗದಿ ಧರಿಸಿ ದೇಹವೈ ಅನಲಗಾವುತಿಗೊಟ್ಟ ಐದುಳು ಓಂ ನಮ ಶಿವಾಯ ಓಂ ನಮ ಶಿವಾಯ ಸುರತಂಡವ
ನನ್ನ ಕಡೆಯಲ್ಲಿ ಬಾಲ ಬರಿತಿದ್ದೀರೇ ಬಾಲ ಬರಿತಿದ್ದಾರೆ ಕ್ರೂರ ಪಪಿಗಳೊಳಗೆ ನಾವು ಮಾನವ ಜೀವನ ಪರಿಹರಿಸೋ ಕೊಲ್ಲುವ ಲಕ್ಷಣ ಭಗವಂತ ಕೂಳರ ಕೊಲ್ಲೋ 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 ಕೊಲ್ಲುವ ದಕ್ಷಿಣ ಭಗವಂತ ಕೂಳರ ಹಲ್ಲುಗಳನ್ನೇ ಕಳಚು
role of Devendra. In the role of Ishwara, it is Bharatraj Parkala. In the role of Daksha, it is Swastik Nayak. In the role of Veerabhadra, it is Srivatsa. In the role of Devate and the one who performed 2-3 beautiful dances, it is Janmai. He's just a first standard kid who is learning Yakshagana. In the role of Dakshayani, it is me, Sindhushri Hebbar. Thanks to the wonderful audience of Chitrakala Parishat, and I would like to thank Chitrakala Parishat and Bengaluru Utsava team. We have been coming here since a few months, I can say a few years, and it has always been enriching experience for us. ಇಲ್ಲಿ ಸ್ವಲ್ಪ ಬೇರೆ ಬೇರೆ ಭಾಷೆಯವರು ಇರೋದ್ರಿಂದ ನಾನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಕನ್ನಡದವರು ಇದ್ದೀರಾ. ಯಕ್ಷಗಾನವನ್ನು ನಾವು ಆ್ಯಕ್ಚುಲಿ ಅರ್ಥದ ಜೊತೆಗೆ ಪ್ರದರ್ಶಿಸುವಂಥದ್ದು. ಇಲ್ಲಿ ಎಲ್ಲ ಕನ್ನಡಕ್ಕಿಂತ ಬೇರೆ ಭಾಷೆಯ ಆಡಿಯನ್ಸ್ ಜಾಸ್ತಿ ಇರ್ತಾರೆ ಅಂತ ಹೇಳಿ ನಾವು ಬರೀ ರೂಪಕದ ಮೂಲಕ ಪ್ರದರ್ಶನ ಮಾಡ್ತೀವಿ. ಯಾವಾಗಲೂ ನಮ್ಗೆ ಇಲ್ಲಿ ಬಂದು ಪ್ರದರ್ಶನ ಕೊಡೋದು ಅಂದರೆ ಇಟ್ ಈಸ್ ಆಲ್ವೇಸ್ ನೈಸ್ ಫೀಲ್ ಫಾರ್ ಅಸ್, ಜಸ್ಟ್ ಫಾರ್ ದ ಆಡಿಯನ್ಸ್. ವಿ ಆಲ್ವೇಸ್ ಗೆಟ್ ವಂಡರ್ಫುಲ್ ಆಡಿಯನ್ಸ್ ಹಿಯರ್. ಯಾರಾದರೂ ಆಡಿಯನ್ಸಲ್ಲಿ ಒಬ್ಬರೋ ಇಬ್ಬರೋ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಹೇಗಿತ್ತು, ತಪ್ಪೇನಿತ್ತು, ಏನು ಇನ್ನೂ ಬೆಟರ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಅನಿಸಿಕೆ ಇದ್ದರೆ ಹಂಚಿಕೊಳ್ಳೋರಿದ್ರೆ ದಯವಿಟ್ಟು ಬಂದರೆ ನಮ್ಮ ತಂಡಕ್ಕೂ ಖುಷಿ ಆಗುತ್ತೆ. ಚೆನ್ನಾಗಿತ್ತು ನಿಮ್ಮ ಪ್ರೋಗ್ರಾಮು. ಸೊ ನಮಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ. ನಿಮ್ಮ ಮೂಲಕ ನಮಗೊಂದು ಚಾನ್ಸ್ ಸಿಕ್ತು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್, ಸೂಪರ್ ಆಗಿತ್ತು.